ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಕಿಚನಲ್ಲಿ ಯೂಸ್ ಆಗೋವಂಥ ನನಗೆ ಗೊತ್ತಿರೋವಂಥ ಕೆಲವೊಂದು ಟಿಪ್ಸ್ಗಳನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ಮೊದಲನೇದಾಗಿ ನೋಡಿ, ಈ ಥರ ಯಾವುದಾದ್ರೂ ಒಂದು ಬಾಕ್ಸ್ಗೆ ಸಕ್ಕರೆನ ಹಾಕಿ ಎತ್ತಿಟ್ಕೊತೀವಿ ಅಲ್ವಾ, ಇದರೊಳಗಡೆ ಸಣ್ಣ ಸಣ್ಣದು ಇರುವೆಗಳು ಬರುತ್ತೆ. ಆ ರೀತಿ ಇರುವೆಗಳನ್ನ ಅವಾಯ್ಡ್ ಮಾಡಬೇಕು ಅಂತ ಅಂದರೆ ನೋಡಿ, ಈ ಥರ ಒಂದು 3-4 ಲವಂಗನ ತಗೊಂಡು ಇದರೊಳಗಡೆ ಹಾಕಬೇಕಾಗುತ್ತೆ. ಹಾಕಿದಾಗ ಇದ್ರ ಸ್ಮೆಲ್ಗೆ ಒಂದೇ ಒಂದು ಸಣ್ಣ ಇರುವೆ ಕೂಡ ಇದರೊಳಗಡೆ ಬರೋದಿಲ್ಲ. ಅಷ್ಟು ನೀಟಾಗಿ ಸಕ್ಕರೆ ಹಾಗೇ ಇರುತ್ತೆ. ನೋಡಿ, ಈ ಥರ ಅಲ್ಲೊಂದು ಹಾಕಿಬಿಟ್ಟು ಹಿಂಗೆ ಬಿಟ್ಟರೆ ಸಾಕು. ಇದನ್ನು ಹೀಗೇ ಮುಚ್ಚಿ ಎತ್ತಿಟ್ರೆ ಒಂದು ಇರುವೆ ಕೂಡ ಇದ್ರ ಹತ್ರನೂ ಸುಳಿಯೋದಿಲ್ಲ ಸ್ನೇಹಿತರೆ. ಹಾಗೆಯೇ ಸ್ನೇಹಿತರೆ, ಇಲ್ಲಿ ನಾನು ನೋಡಿ ಕುಕ್ಕರ್ ಬೆಲ್ಟ್ಗಳಿದೆ ಅಲ್ವಾ, ಅದನ್ನು ಯಾವಾಗಲೂ ಈ ಥರ ಫ್ರಿಜ್ ಒಳಗಡೆ ಸ್ಟೋರ್ ಮಾಡಿ ಇಟ್ಟಿರ್ತೀನಿ. ನಾವು ಈ ರೀತಿ ಮಾಡೋದ್ರಿಂದ ನೋಡಿ, ಈ ರೀತಿ ಕುಕ್ಕರ್ ಬೆಲ್ಟ್ಗಳನ್ನ ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡೋದ್ರಿಂದ ಸುಮಾರು ಒಂದು 6-7 ವರ್ಷ ಆದ್ರೂ ಕೂಡ ಕುಕ್ಕರ್ ಬೆಲ್ಟ್ ಒಂದು ಕೂಡ ಹಾಳಾಗೋದಿಲ್ಲ ಸ್ನೇಹಿತರೆ. ನಾನು ಈ 3 ಕುಕ್ಕರ್ ಬೆಲ್ಟ್ಗಳನ್ನೂ ಸುಮಾರು ಅಂದರೆ ಒಂದು 7-8 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ. ಆದರೂ ಕೂಡ ಇವು ಸ್ವಲ್ಪ ಕೂಡ ಹಾಳಾಗಿಲ್ಲ. ಯಾವಾಗಾದರೂ ಒಂದೊಂದು ಸರಿ ನೀರು ಲೀಕ್ ಆಗುತ್ತೆ. ಅಂದರೆ ನಾನೇನಾದರೂ ಮರೆತು ಕುಕ್ಕರ್ ಮುಚ್ಚಳದಲ್ಲೇ ಈ ಬೆಲ್ಟ್ಗಳನ್ನ ಬಿಟ್ಟಾಗ ಅಪರೂಪಕ್ಕೆ ಒಂದೊಂದು ಸರಿ ಆ ರೀತಿ ಆಗ್ತಾ ಇರುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ, ವಾಶ್ ಮಾಡಿದ ತಕ್ಷಣ, ಅಂದರೆ ಕುಕ್ಕರ್ ಇರ್ಬೋದು, ಬೆಲ್ಟ್ ಇರ್ಬೋದು, ವಾಶ್ ಆಗಿದ ತಕ್ಷಣ ಇವನ್ನ ತೆಗೆದುಬಿಟ್ಟು ನಾನು ಆಗಲೇ ತೋರಿಸಿದ್ನಲ್ಲ ಆ ರೀತಿ ಫ್ರಿಜ್ಜಲ್ಲಿ ಎತ್ತಿಟ್ಕೊತೀನಿ. ಇನ್ ಕೇಸ್ ಏನಾದರೂ ನೀವು ಮರೆತ್ರಿ ಅಂತ ಅಂದ್ಕೊಳ್ಳಿ, ಆಗ ಏನು ಮಾಡಬೇಕು ಅಂತ ಅಂದರೆ, ಈ ಥರ ಒಂದು ತಟ್ಟೆಯಲ್ಲಿ ನೀರು ತೊಗೊಂಬಿಡಿ. ನೀರನ್ನ ತೊಗೊಂಡು ಇದು ಫ್ರಿಜ್ ವಾಟರ್ ಆಗಿರಬೇಕು, ಅಂದರೆ ಪೂರ್ತಿ ಕೋಲ್ಡ್ ವಾಟರ್ನ ತೊಗೊಂಬಿಟ್ಟು, ಕೋಲ್ಡ್ ವಾಟರ್ ಇಲ್ಲ ಅಂತಂದರೆ ಇದರೊಳಗಡೆ ಒಂದು 5-6 ಐಸ್ ಕ್ಯೂಬ್ನ ಹಾಕಿಬಿಟ್ಟು ನೋಡಿ, ಈ ರೀತಿ ಮುಣಗಿಸಿ ಒಂದು 2 ನಿಮಿಷ ಇಟ್ಟರೆ ಸಾಕು. ಬೇಗ ಅದು ರಬ್ಬರು ಗಟ್ಟಿ ಆಗಿಬಿಡುತ್ತೆ. ಸೊ ಅದಾದಮೇಲೆ ನಾವು ಬೆಲ್ಟನ್ನ ಯೂಸ್ ಮಾಡಿದಾಗ ನೀರು ಲೀಕ್ ಆಗದಿರೋ ಹಾಗೆ ಅದನ್ನು ತಡೆ ಹಿಡಿಯುತ್ತೆ. ನೀವು ಫ್ರಿಜ್ಜಲ್ಲಿ ಇಡೋದನ್ನು ಮರೆತರೆ, ಒಂದು ವೇಳೆ ಮರೆತರೆ ನೀವು ಈ ರೀತಿ ಮಾಡಿ ಯೂಸ್ ಮಾಡ್ಕೋಬೋದು. ಇಲ್ಲಿ ನಾನು ಹುಣಸೆ ಹಣ್ಣನ್ನು ತೋರಿಸ್ತಾ ಇದ್ದೀನಿ ನೋಡಿ. ಈ ಹುಣಸೆ ಹಣ್ಣನ್ನು ತೊಗೊಂಡು ಬಂದು ನಾನು 1 ವರ್ಷ ಆಯಿತು ಸ್ನೇಹಿತರೆ. ನೋಡಿ, ಅದ್ರ ಕಲ್ಲರು ಸ್ವಲ್ಪ ಕೂಡ ಚೇಂಜ್ ಆಗಿಲ್ಲ, ಹಾಗೇ ಇದೆ ನೋಡಿ. ಸ್ವಲ್ಪ ಕೂಡ ಹುಣಸೆ ಹಣ್ಣು ಕಪ್ಪುಗಾಗೋದಾಗಲಿ ಏನೂ ಆಗಿಲ್ಲ. ಹೊಸ ಹುಣಸೆಹಣ್ಣು ಯಾವ ರೀತಿ ಇರುತ್ತೆ ಅಲ್ವಾ, ಅದೇ ಥರನೇ ಇದೆ. ನೀವು ಈ ಥರ ಹುಣಸೆ ಹಣ್ಣನ್ನು ಕಲರ್ ಸ್ವಲ್ಪ ಕೂಡ ಶೇಡ್ ಆಗದೆ ಇರೋ ಹಾಗೆ ಯಾವ ರೀತಿ ಸ್ಟೋರ್ ಮಾಡ್ಕೋಬೋದು ಅಂತಂದರೆ ನೋಡಿ, ಸ್ವಲ್ಪ ಕೂಡ ಹುಣಸೆ ಹಣ್ಣು ಕಲರು ಚೇಂಜ್ ಆಗಿಲ್ಲ. ಇನ್ನೇನು ಆಲ್ಮೋಸ್ಟ್ ಈಗ ಮತ್ತೆ ಹುಣಸೆ ಹಣ್ಣು ಹಣ್ಣಾಗೋ ಕಾಲ ಬಂತು. ಅಲ್ಲಿಗೂ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ. ಈ ರೀತಿ ಸ್ವಲ್ಪ ಕೂಡ ಹುಣಸೆ ಹಣ್ಣು ಕಪ್ಪಾಗದೇ ಇರಬೇಕು ಅಂತ ಅಂದರೆ ನೀವು ಫ್ರಿಜ್ಜಲ್ಲಿ ಹುಣಸೆ ಹಣ್ಣನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಮತ್ತು ಕೆಲವ್ರಿಗೆ ಡೌಟ್ ಇರುತ್ತೆ, ಹುಣಸೆ ಹಣ್ಣನ್ನು ಫ್ರಿಜ್ಜಲ್ಲಿ ಇಟ್ಟರೆ ಮೆತ್ತಗಾಗುತ್ತೇನೋ ಅನ್ನೋ ಒಂದು ಡೌಟ್ ಇರುತ್ತೆ. ಇಲ್ಲ, ಖಂಡಿತ ಮೆತ್ತಗಾಗೋದಿಲ್ಲ, ತುಂಬಾ ಗಟ್ಟಿಯಾಗಿರುತ್ತೆ. ಹಾಗೆಯೇ ತುಂಬ ಫ್ರೆಶ್ ಆಗಿ ಕೂಡ ಇರುತ್ತೆ. ನೀವು ಯಾವಾಗಲೂ ಫ್ರಿಜ್ ಡೋರ್ನ ತೆಗೆದು ಯಾರು ಹಾಕೋತಾರೆ ಅಂತ ಏನಾದರೂ ನಿಮ್ಗೆ ಅನಿಸಿದ್ರೆ, ಸ್ವಲ್ಪ 1 ವಾರಕ್ಕಾಗೋವಷ್ಟು ಹುಣಸೆ ಹಣ್ಣನ್ನ ತೊಗೊಂಡ್ಬಿಟ್ಟು ನೋಡಿ, ಯಾವುದಾದ್ರೂ ಬಾಕ್ಸ್ಗೇನಾದರೂ ಈ ಥರ ಚಿಕ್ಕ ಬಾಕ್ಸ್ಗೇನಾದರೂ ಹಾಕಿ ಆರಾಮಾಗಿ ಎತ್ತಿಟ್ಕೋಬೋದು. 1 ವರ್ಷ ಅಲ್ಲ 2 ವರ್ಷ ನಾವು ಯೂಸ್ ಮಾಡಿದ್ರೂ ಹುಣಸೆ ಹಣ್ಣು ಕಪ್ಪುಗಾಗದೆ ಅದ್ರ ಕಲ್ಲರು ಹಾಗೇ ಇರುತ್ತೆ ನೋಡಿ. ಈ ಥರ ಕುಕ್ಕರ್ ಬೆಲ್ಟು ಹಾಳಾಗಿದೆ ಅಂತಂದು ಹೇಳ್ಬಿಟ್ಟು ಅದನ್ನು ಎಸೆದು ಬಿಡಬೇಡಿ ನೋಡಿ. ಈ ಥರ ಯೂಸ್ ಆಗದೇ ಇರೋವಂಥ ಕುಕ್ಕರ್ ಬೆಲ್ಟ್ಗಳನ್ನ ತೊಗೊಂಡ್ಬಿಟ್ಟು ನಾವೇನು ಜಡೆಗೆ ಹಾಕೋತೀವಲ್ಲ ಕ್ಲಿಪ್ಸು ನೋಡಿ, ಈ ಥರ ಕ್ಲಿಪ್ಸ್ಗಳನ್ನ ತೊಗೊಂಡು ನೋಡಿ, ಈ ಥರ ಪ್ರತಿಯೊಂದು ಕ್ಲಿಪ್ಸನ್ನು ಈ ರೀತಿ ಹಾಕಿಬಿಟ್ಟು ನಾವು
ಎಲ್ಲಾದರೂ ಒಂದು ಕಡೆ ಬಾಗಿಲಿಂದ ಇರ್ಬೋದು ಅಥವಾ ನಾವೆಲ್ಲಿ ಇವನ್ನೆಲ್ಲ ಸ್ಟೋರ್ ಮಾಡ್ಕೋತೀವಲ್ವ ಅಂಥ ಜಾಗಗಳಲ್ಲಿ ನಾವು ಆರಾಮವಾಗಿ ಇದನ್ನು ಹಾಕಿಬಿಟ್ಟು ಹೀಗೆ ತಗ್ಲಾಕ್ಬಿಟ್ರೆ ಆಯಿತು ಸ್ನೇಹಿತರೆ. ಇದನ್ನೆಲ್ಲ ಎಲ್ಲಿ ಇಟ್ಕೋಬೋದು ಅಂತ ನೀವು ಒಂದೊಂದು ಜಾಗನ ಮಾಡ್ಕೊಂಡಿರ್ತೀರಲ್ವ ಅಲ್ಲಿ ಇಟ್ಕೊಂಬಿಡಿ. ತುಂಬ ಈಸಿಯಾಗಿ ನಮಗೆ ಯಾವ ಕ್ಲಿಪ್ ಬೇಕೋ ಆ ಕ್ಲಿಪ್ಪನ್ನು ಆರಿಸ್ಕೊಂಡು ನಾವು ಹಾಕ್ಕೊಂಬಿಡ್ಬೋದು. ಹುಡ್ಕಾಡೋ ಅಂಥ ನೆಸೆಸಿಟಿ ಇರೋದಿಲ್ಲ. ಮನೇಲಿರುವಂಥ ಪ್ರತಿಯೊಂದು ಕ್ಲಿಪ್ಗಳನ್ನು ಈ ಥರ ಎಲ್ಲ ಬೆಲ್ಟ್ ಸುತ್ತನೂ ಹಾಕಿ ಎತ್ತಿಟ್ಕೊಂಬಿಡಿ. ಆರಾಮವಾಗಿ ನಿಮಗೆ ಯಾವಾಗ ಬೇಕೋ ಆವಾಗ ತೆಗೆದು ಹಾಕ್ಕೊಂಡು ಹೋಗ್ಬೋದು. ಹಾಗೆಯೇ ಸ್ನೇಹಿತರೆ, ಈ ಥರ ಕುಕ್ಕರ್ ಮುಚ್ಚುಳಗಳಿರುತ್ತೆ ಅಲ್ವಾ, ಒಂದಷ್ಟು ವರ್ಷಗಳಾದಮೇಲೆ ಒಳಗಡೆ ಇರೋವಂಥ ಸ್ಕ್ರೂ ಎಲ್ಲ ಸೌದೋಗ್ಬಿಟ್ಟು ಈ ಥರ ಅಳ್ಳಾಡೋದಕ್ಕೆ ಶುರುವಾಗಿರುತ್ತೆ. ಸೊ ಆವಾಗ ನಾವೇನು ಮಾಡಬೇಕು ಅಂತ ಅಂದರೆ ಇದನ್ನು ಪೂರ್ತಿಯಾಗಿ ನಾವು ಆಚೆ ಬಿಚ್ಕೊಂಡ್ಬಿಡ್ಬೇಕು. ನೋಡಿ, ಈ ಥರ ಬಿಚ್ಚಿಬಿಟ್ಟು ಈ ಸ್ಕ್ರೂನ ಆಚೆ ತಗೋಬೇಕು. ಆಚೆ ತಗೊಂಡು ನೋಡಿ, ಇಲ್ಲಿ ನಾನು ಆಗಲೇ ಥ್ರೆಡ್ನ ಸುಮಾರು ಹತ್ತತ್ರ ಒಂದು ವರ್ಷನೇ ಆಯಿತು ಈ ರೀತಿ ಥ್ರೆಡ್ನ ಸುತ್ತಿ ಇಟ್ಟಿದ್ದೆ. ಅದೆಲ್ಲ ಈಗ ಸೌದೋಗ್ಬಿಟ್ಟು ಪುಡಿ ಪುಡಿ ಆಗಿದೆ. ಈ ನಡುವೆ ಇದು ಕೂಡ ಲೂಸ್ ಆಗೋದಕ್ಕೆ ಸ್ಟಾರ್ಟ್ ಆಗಿತ್ತು. ಇದನ್ನೆಲ್ಲ ತೆಗೆದುಬಿಟ್ಟು ಈಗ ಹೊಸದಾಗಿ ಸುತ್ತಿ ಇದನ್ನು ಈ ರೀತಿ ದಾರದಲ್ಲಿ ಸುತ್ತಿಬಿಟ್ಟು ಹಾಕ್ಕೋಬೇಕು. ಅಷ್ಟು ಬಿಚ್ಚಕ್ಕೆ ಬರ್ತಾಯಿಲ್ಲ, ಎಲ್ಲ ಅದು ಕಚ್ಕೊಂಡ್ಬಿಟ್ಟೈತೆ ಅದಕ್ಕೇ. ಸೊ ಹಾಗಾಗಿ ನಾನು ಹೀಗೇ ಮತ್ತು ಅದ್ರ ಮೇಲೇ ಸುತ್ಕೋತೀನಿ. ಅದು ಸ್ಕ್ರೂ ಎಲ್ಲ ಸೌದೋಗ್ಬಿಟ್ಟಿರುತ್ತೆ ಅಲ್ವಾ, ಸೊ ಹಾಗಾಗಿ ನಮಗದು ಅವಾಗವಾಗ ಲೂಸ್ ಅಂತ ಅನ್ನಿಸ್ತಾ ಇರುತ್ತೆ, ಲೂಸ್ ಆಗ್ತಾ ಇರುತ್ತೆ. ಕುಕ್ಕರ್ ಹ್ಯಾಂಡ್ಲ್ ಇರ್ಬೋದು ಅಥವಾ ಈ ರೀತಿ ಹ್ಯಾಂಡಲ್ಗಳಿರ್ಬೋದು, ಲೂಸ್ ಆಗ್ತಾ ಇರುತ್ತೆ. ಸೊ ಅವಾಗ ಏನು ಮಾಡಬೇಕು ಅಂದರೆ ಈ ರೀತಿ ಯಾವುದಾದ್ರೂ ಮನೇಲಿರುವಂಥ ಥ್ರೆಡ್ನ ಉಪಯೋಗಿಸ್ಕೊಂಡು ನಾವು ಮತ್ತೆ ಅದನ್ನು ಕರೆಕ್ಟಾಗಿ ಟೈಟ್ ಮಾಡಿಕೊಂಡ್ರೆ ಇನ್ನೊಂದು 3-4 ತಿಂಗಳು ಅದು ನಮಗೆ ಯಾವುದೇ ಕಾರಣಕ್ಕೂ ಈ ರೀತಿ ಶೇಕ್ ಆಗೋದಾಗಲಿ ಏನೂ ಆಗೋದಿಲ್ಲ. ಹಾಗೆಯೇ ಟೈಟಾಗಿ ಕುತ್ಕೊಳ್ಳುತ್ತೆ. ಈಗ ಇದನ್ನು ಟೈಟ್ ಮಾಡಿಬಿಟ್ಟು ತೋರಿಸ್ತೀನಿ ನಾನು. ಸ್ನೇಹಿತರೆ ನೋಡಿ, ಸ್ವಲ್ಪ ಕೂಡ ಅದು ಶೇಕ್ ಆಗೋದಿಲ್ಲ, ಅಷ್ಟು ಟೈಟಾಗಿ ಇಟ್ಕೊಂಡಿರುತ್ತೆ. ಇನ್ನೊಂದು 3 ಮಂತ್ಸ್ ಯಾವುದೇ ಕಾರಣಕ್ಕೂ ಅದು ನಾವು ಹೆಂಗೆ ಮುಚ್ಚಿದ್ರು ಹೆಂಗೆ ಹಿಡ್ಕೊಂಡ್ರೂ ಸ್ವಲ್ಪ ಕೂಡ ಅದು ಅಳ್ಳಾಡೋದಿಲ್ಲ. ಏನಾದರೂ ಈ ಹ್ಯಾಂಡಲ್ಸ್ ಲೂಸ್ ಏನಾದರೂ ನಿಮಗೆ ಇದ್ದಾಗ ಈ ಥರ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಟೈಟಾಗಿ ಕುತ್ಕೊಳ್ಳುತ್ತೆ. ಎಷ್ಟು ದಿನ ಆದರೂ ನಮಗೆ ಈ ಹ್ಯಾಂಡ್ಲ್ಗಳು ಬಿದ್ದೋಗೋದಾಗಲಿ ಅಥವಾ ಏನೂ ಆಗೋದಿಲ್ಲ, ಹಾಗೆ ಗಟ್ಟಿಯಾಗಿ ಇರುತ್ತೆ. ಸ್ನೇಹಿತರೆ, ಇನ್ನೊಂದು ಟಿಪ್ಸ್ ಏನು ಅಂತಂದರೆ, ಮನೇಲಿ ಯಾವಾಗಲೂ ಈ ರೀತಿ ಪಿಂಗಾಣಿ ಒಂದು ಡಬ್ಬಿಗೆ ನಾವು ಕಲ್ಲುಪ್ಪಾಗಿರ್ಬೋದು ಅಥವಾ ಪುಡಿ ಉಪ್ಪಾಗಿರ್ಬೋದು ತುಂಬಿ ಇಡಬೇಕಾಗುತ್ತೆ. ನೀವು ಈ ರೀತಿ ತುಂಬಿ ಇಟ್ಟಾಗ ನಮಗೆ ಮನೇಲಿರೋವಂಥ ನೆಗೆಟಿವ್ ಎನರ್ಜಿ ತುಂಬಾ ಕಡಿಮೆ ಆಗುತ್ತೆ. ಹಾಗೆ ಇನ್ನೊಂದು ಏನು ಮಾಡಬೇಕು ಅಂದರೆ, ಈ ಉಪ್ಪೊಳಗಡೆ ನೋಡಿ ಈ ಥರ 2 ಪೂರ್ತಿಯಾಗಿರುವಂಥ ಲವಂಗ, ಇದು ಕಂಪ್ಲೀಟ್ ಈ ಥರ ಇರಬೇಕು. ಈ ಥರ ಪೂರ್ತಿ ಆಗಿರುವಂಥ ಲವಂಗನ ಇದರೊಳಗಡೆ ಹಾಕ್ಕೋಬೇಕು. 2 ಸಾಕು. ಯಾವಾಗಲೂ ಅಷ್ಟೇ, ಇದು ಈ ಉಪ್ಪು ಒಳಗಡೆ ಇರಬೇಕು. ಒಂದು ಮನೆಯಲ್ಲಿ ಧನಾಕರ್ಷಕವಾಗಿರುತ್ತೆ, ಇನ್ನೊಂದು ನೆಗೆಟಿವ್ ಎನರ್ಜಿ ತುಂಬ ಅಂದರೆ ತುಂಬಾ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ಯಾವಾಗಲೂ ಮನೆಯಲ್ಲಿ ಪಿಂಗಾಣಿ ಡಬ್ಬದಲ್ಲಿ ಉಪ್ಪು ತುಂಬಿಕ್ರಿ, ಕಲ್ಲುಪ್ಪನ್ನ ತುಂಬಿಕ್ರಿ. ಹಾಗೆಯೇ ಅದರೊಳಗಡೆ ಯಾವಾಗಲೂ ಈ ರೀತಿ 1-2 ಲವಂಗನ ಹಾಕಿ ಎತ್ತಿಡಿ. ಹಾಗೆಯೇ ಸ್ನೇಹಿತರೆ, ನಾವು ಯಾವುದಾದ್ರೂ ಒಂದು ಡಬ್ಬಕ್ಕೆ ಈ ಥರ ಜಾಸ್ತಿ ಅಕ್ಕಿನ ತುಂಬಿಕ್ತೀವಿ ಅಂತ ಅಂದ್ಕೊಳ್ಳಿ. ಇದಕ್ಕೆ ನಾವು ನೋಡಿ ಈ ಥರ 1 ಇಡಿ ಆಗೋವಷ್ಟು ಕಲ್ಲುಪ್ಪನ್ನ ತೊಗೊಂಡು ಇದರೊಳಗಡೆ ಈ ರೀತಿ ಹಾಕಿ ಚೆನ್ನಾಗಿ ತಳದವರೆಗೂ ಈ ರೀತಿ ಕೈ ಆಡಿಸಿ ಇಡಬೇಕು. ಆಗ ಎಷ್ಟೇ ದಿನ ಇಟ್ಟರೂ ಈ ಕಪ್ಪುಳ ಮೂಗುಳ ಎಲ್ಲ ಬರುತ್ತೆ ಅಲ್ವಾ, ಅದು ಯಾವುದೇ ಕಾರಣಕ್ಕೂ ಅಕ್ಕಿ ಒಳಗಡೆ ಬರೋದಿಲ್ಲ. ಇದು ನನಗೆ ನಮ್ಮ ಅತ್ತೆಯವರು ಹೇಳ್ಕೊಟ್ಟಿದ್ದಂಥ ಟಿಪ್ಸು. ಅವರು ತುಂಬ ಅಕ್ಕಿನ ಭತ್ತ ಎಲ್ಲ ಬೆಳೆಯೋದ್ರಿಂದ ಅಕ್ಕಿ ಚೀಲಗಳು ಮಾಡ್ತಾರಲ್ಲ, ಆವಾಗ ಈ ರೀತಿ ಕಲ್ಲುಪ್ಪನ್ನ ಬೆರೆಸಿ
ಅವರು ಚೀಲಗಳು ಮಾಡಿ ಎತ್ತಿಡ್ತಾರೆ. ಸೊ ಹಾಗಾಗಿ ಜಾಸ್ತಿ ಅಲ್ಲಿ ಹುಳುಗಳು ಬೀಳೋದು ಆ ಥರದ್ದೆಲ್ಲ ಆಗೋದಿಲ್ಲ. ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಸಪೋರ್ಟ್ ಮಾಡಿ ಅಂತಲೇ ಕೇಳ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.